ಹಾಯ್ ನಮಸ್ತೆ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕ್. ಇವತ್ತು ತುಂಬ ದಿನ ಆದ್ಮೇಲೆ ಒಂದು ಒಳ್ಳೆ ಅಡಿಗೆ ವಿಡಿಯೋ ಮಾಡುವಂತ ಪ್ಲಾನ್ ಮಾಡ್ತಿದ್ದೆ. ಅದು ಬೇರೆ ಇವತ್ತು ಸಂಡೇ ಅಲ್ವಾ. ಸಂಡೇ ಏನು ಮಾಡೋದು ಅಂತ ಪ್ಲಾನ್ ಮಾಡಿದಾಗ ನನಗೆ ನೆನಪಾಗಿದ್ದೇನು ಗೊತ್ತಾ, ನಾವು ಸಿನಿಮಾ ಶೂಟಿಂಗ್ ಹೋದಾಗೆಲ್ಲ ನನಗೆ ಆಂಧ್ರ ಸ್ಟೈಲ್ ಚಿಕನ್ ಕೊಡ್ತಿದ್ರು, ತುಂಬಾ ಫೇವ್ರೇಟ್. ಅದನ್ನ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತದೆ. ಅದಕ್ಕೆ ಇವತ್ತು ಅದನ್ನೊಂದು ಟ್ರೈ ಮಾಡುವ ಅಂತ ಹೇಳಿ ಚಿಕನ್ ತಂದಿದ್ದೇನೆ. ಮತ್ತೆ ತಡ, ಬನ್ನಿ ಆಂಧ್ರ ಸ್ಟೈಲ್ ಚಿಕನ್ ಮಾಡುವ. ದೀಪದ ಮೂಲಕ ಉದ್ಘಾಟನೆ ಮಾಡಿ ಈಗ ಒಂದು ಪಾತ್ರೆ ಇಡಬೇಕು. ಪಾತ್ರ ಬಿಸಿಯಾದ ತಕ್ಷಣ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಬೇಕು. ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಅಂದರೆ ಇದು ಮನೆಯಲ್ಲಿ ಮಾಡಿರೋ ತುಪ್ಪನೇ, ನನ್ನ ಅತ್ತೆ ಮಾಡಿ ಕೊಟ್ಟಿರೋದು. ಜಸ್ಟ್ ಇದಕ್ಕೆ ಸ್ವಲ್ಪ ಒಂದು ಕಪ್ಪಷ್ಟು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊತೀನಿ. ಆಯಿಲ್ ಹಾಕೋಬೇಕು. ಆಯಿಲು ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. 15 ಮೆಣಸನ್ನು ಆಲ್ರೆಡಿ ಜಜ್ಜಿ ಇಟ್ಕೊಂಡಿದ್ದೆ. ಈ ಬಿಸಿಯಾಗಿರೋ ತುಪ್ಪಕ್ಕೆ ಕಾಯಿ ಮೆಣಸನ್ನು ಹಾಕೋತಿದ್ದೇನೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇನೆ, ಹೇಗೆ ಬರ್ತದೆ ಗೊತ್ತಿಲ್ಲ. ಹಾಗೆ ಇದು ಚೆನ್ನಾಗಿ ಅದರಲ್ಲಿ ಬೇಯಬೇಕು, ಅದರ ಖಾರ ಎಲ್ಲ ಬಿಡಬೇಕು. ಆಯಿಲಲ್ಲಿ ಬೇಯ್ತಾ ಉಂಟು, ಖಾರ ಉಂಟು. ಈಗ ಇದಕ್ಕೆ ಇದು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. 1.5 ಸ್ಪೂನಷ್ಟು ಅಂದರೆ 1 kg ಬೇಕಾಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಯಾರಾದರೂ ಇದು ಇನ್ನೂ ಫ್ಲೇವರ್ ಬೇಕಂತ ಹೇಳಿದ್ರೆ ಇದು ಚಿಲ್ಲಿ ಸಾಸ್ ಹಾಕೋಬೋದು. ನಾನು ಹಾಕೋತಿಲ್ಲ, ಇದೇ ಚಂದ ಫ್ಲೇವರ್ ಬರುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಚಿಲ್ಲಿ ಸಾಸ್ ಹಾಕ್ತಿಲ್ಲ, ಸೋಯಾ ಸಾಸ್ ಸ್ವಲ್ಪ ಹಾಕೋತಿದ್ದೇನೆ. ಸೋಯಾ ಸಾಸ್ ಹಾಕ, ಸ್ವಲ್ಪ ಅರಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ. ಚಿಕನ್ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡಿ ಆಯ್ತು. ಈಗ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿ ಈಗ ಮುಚ್ಚೊಂದು 1/4 ಗಂಟೆ ಇಡುವ. ಕುದೀತಾ ಇದೆ. ಇದಕ್ಕೆ ಇನ್ನೊಂದು ಚೆನ್ನಾಗಿದ್ದು ಸ್ವಲ್ಪ ಗ್ರೇವಿ ದಪ್ಪ ಬರಬೇಕಂತ ಹೇಳಿದ್ರೆ ಇನ್ನೊಂದು ಒಳ್ಳೆ ಐಡಿಯಾ ಇದೆ. ಏನಂತ ಹೇಳಿದ್ರೆ ಇದಕ್ಕೆ ನೋಡಿ, ಕಾರ್ನ್ಫ್ಲವರ್ ನಾನೊಂದು 1.5 ಸ್ಪೂನ್ ಅಷ್ಟು ಹಾಕೊಂಡು ಅದಕ್ಕೆ ನೀರು ಹಾಕಿಬಿಟ್ಟು ಅದನ್ನು ಕಲಸಿ ಹಾಕೋದು. ಅದಕ್ಕೆ ಹೀಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದಿತಾ ಇದೆ, ಚೆನ್ನಾಗಿ ಕುದಿಬೇಕು, ಯಮ್ಮಿ ಇರತ್ತೆ ನೋಡಿ. ಮೆಣಸೆಲ್ಲ ಕರಗಿ ಹೋಗಿ ಎಲ್ಲ ಘಮ ಅಂತ ಪರಿಮಳ ಬರ್ತಿದೆ. ನೀವು ಕೂಡ ಸ್ಮೆಲ್ ತಗೊಳ್ಳಿ. ರೆಡಿಯಾಗಿದೆ. ಇನ್ನು ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇರೋದೆ. ಬನ್ನಿ ಟೇಸ್ಟ್ ಮಾಡುವ. ಈಗಾಗಲೇ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಘಮ ಅಂತ ಬರ್ತಾ ಉಂಟು ಪರಿಮಳ. ಆಂಧ್ರ ಸ್ಟೈಲ್ ರೆಡಿ ಆಗಿದೆ. ಇನ್ನು ಟೇಸ್ಟ್ ಮಾಡುವ. ನೋಡಿದ್ರಲ್ಲ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ. ಸಿಂಪಲ್ ಆಗಿರೋ ಮೆಥಡ್. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಇಷ್ಟು ದಿವಸ ಎಲ್ಲ ಬೇರೆ ಹೊರಗಡೆ ಹೋಗಿ ತಿಂತಾ ಇದ್ದೆ. ಇವತ್ತು ರೆಡಿ ಮಾಡಿದ್ದೇನೆ. ಹೇಗುಂಟಂತ ಟೇಸ್ಟ್ ಮಾಡಿ ಹೇಳ್ತೇನೆ. ಹಾಗೆ ನೀವು ಕೂಡ ಸಿಂಪಲ್ ಆಗಿರೋ ಮೆಥಡ್ನ ನೀವು ಕೂಡ ಟ್ರೈ ಮಾಡಿ. ಬಿಸಿ ಉಂಟು. ಸಖತ್ತಾಗಿರೋದು. ನಾನು ಮಾಡ್ತಿರೋದು ಅಂತ ಹೇಳ್ತಿಲ್ಲ, ಬಟ್ ಈ ಥರ ಮಾಡಿದ್ರೆ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಪ್ಯಾಕು.